ಕೇರಳದ ವೈನಾಡಿನ ಚೂರಲ್ಮಲೈ ಹಾಗೂ ಮುಂಡಕೈನಲ್ಲಿ ಭಾರೀ ಮಳೆಗೆ ಭೂಕುಸಿತದಿಂದ ನೆಲೆ ಕಳೆದುಕೊಂಡಿರುವ ಸಂತ್ರಸ್ತರಿಗೆ 100 ಆಹಾರ ಧಾನ್ಯಗಳ ಕಿಟ್ಗಳನ್ನು ಸರಬರಾಜು ಮಾಡುತ್ತಿರುವುದಾಗಿ ಕನಕಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ತಂಡ ಹಾಗೂ ಸಿಬ್ಬಂದಿ ವರ್ಗ ತಿಳಿಸಿದ್ದಾರೆ. ಸಂತ್ರಸ್ತರು ತಮ್ಮ ಮನೆ ಮಠ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಕಂಗಾಲಾಗಿದ್ದು, ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಶೋಕದ ಮಡುವಿನಲ್ಲಿ ಮುಳುಗಿದ್ದಾರೆ. ಅವರಿಗೆ ಆಹಾರ ಧಾನ್ಯಗಳ ಕಿಟ್ಗಳಾದ ಅಕ್ಕಿ, ಗೋಧಿಹಿಟ್ಟು, ಕಡಲೆಕಾಯಿ, ಎಣ್ಣೆ, ಸಾಸಿವೆ, ಮೆಣಸು, ಜೀರಿಗೆ, ಸಕ್ಕರೆ, ಸಾಂಬಾರ್ ಪುಡಿ, ಉಪ್ಪು ಹಾಗೂ ದಿನನಿತ್ಯದ ಬಳಕೆಯ ಅಗತ್ಯ ವಸ್ತುಗಳನ್ನು ಮಾನವೀಯತೆಯಿಂದ ಸರಬರಾಜು ಮಾಡಲಾಗುತ್ತಿದೆ ಎಂದು ತಾಲೂಕು ಮುಖ್ಯ ವೈದ್ಯಾಧಿಕಾರಿ ಡಾ ಶಶಿಧರ್ ತಿಳಿಸಿದರು. ವೈನಾಡಿನಲ್ಲಿ ವಾಸಿಸುತ್ತಿದ್ದ ಜನರು ಇಂದು ತಮ್ಮ ಸರ್ವಸ್ವವನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ದಿನನಿತ್ಯದ ಅಗತ್ಯ ವಸ್ತುಗಳ ಬೇಡಿಕೆಯಿದ್ದು, ನಮ್ಮ ಕೈಲಾದಷ್ಟು ಸಹಾಯ ಮಾಡಲು ನಮ್ಮ ತಾಲೂಕಿನ ಸರ್ಕಾರಿ ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಮಾನವೀಯತೆಯಿಂದ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡಲು ಮುಂದಾಗಿದ್ದು, ಮಾನವೀಯ ಗುಣಗಳನ್ನುಳ್ಳ ಸಹೃದಯಿಗಳು ಕೇರಳದ ಸಂತ್ರಸ್ತರಿಗೆ ಸಹಾಯ ಮಾಡಬಹುದಾಗಿದೆ ಎಂದು ಹೇಳಿದರು. ವೈದ್ಯರುಗಳಾದ ಡಾ ನರಸಿಂಹಮೂರ್ತಿ, ಎಸ್ ವರುಣ್, ಅನಿತಾ, ಶುಶ್ರೂಷಕ ಅಧಿಕಾರಿ ಗಂಗಾಧರ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು. ಇವತ್ತು ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ವರ್ಗದವರಿಂದ ನಮ್ಮ ವೈನಾಡು ಸಂತ್ರಸ್ತರಿಗೋಸ್ಕರ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಸೇರಿಕೊಂಡು ಒಂದು ಸಣ್ಣ ಸಹಾಯ ಮಾಡಲಿಕ್ಕೆ ಎಲ್ಲರೂ ಮನೋಇಚ್ಛೆಯಿಂದ ರೆಡಿಯಾಗಿ ಒಂದು 100 ಕಿಟ್ಟನ್ನು ನಾವು ರೆಡಿ ಮಾಡಿಕೊಂಡು, ಅಲ್ಲಿ ಯಾವ ಸಂತ್ರಸ್ತಿಗೆ ಏನೇನು ಬೇಕು ಅನ್ನೋದನ್ನು ಒಂದು ಲೀಸ್ಟ್ ಮಾಡಿಕೊಂಡು ಒಂದು 100 ಮೆಂಬರ್ಸ್ಗೆ ನಾವು ಸಣ್ಣ ಕಿರುಕಾಣಿಕೆ ಅಳಿಲು ಸೇವೆಯನ್ನು ನಾವು ಮಾಡ್ತಾಯಿದ್ದೀವಿ. ಇದನ್ನು ದಯವಿಟ್ಟು ನಮ್ಮ ಜನತೆಯಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ತಮ್ಮ ಹೃದಯದಿಂದ ತುಂಬು ಹೃದಯದಿಂದ ಸಹಾಯ ಮಾಡಲು ತಮ್ಮಲ್ಲಿ ನನ್ನ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಸಹಕರಿಸಿ ತಮ್ಮ ಸಹಾಯವನ್ನು ಮಾಡಲು ತಮ್ಮಲ್ಲಿ ಕೋರಲಾಗಿದೆ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.